ನಮಸ್ಕಾರ. ನಾನು ನಿಮ್ಮ ಇಮ್ಮೋರ್ಟಲ್ ಗಿರೀಶ್. ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಸಿರುವಂಥ ಈ ಜಾಗವು ನದಿಯ ಪಕ್ಕದಲ್ಲೇ ಇದೆ. ಈ ನದಿಯು ಸಮಯಕ್ಕಿಂತ ವೇಗವಾಗಿ ಚಲಿಸುತ್ತದೆ. ಇಲ್ಲಿರುವ ಶಾಸನಗಳು, ಕಲ್ಲು ಬಂಡೆಗಳು ಇಲ್ಲಿಯ ಇತಿಹಾಸವನ್ನು ಕೂಗಿ ಕೂಗಿ ಸಾರಿ ಹೇಳುತ್ತದೆ. ಈ ದೇವಾಲಯವು ಒಂದೇ ದೇವರಿದಲ್ಲ. ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರು ಸಂಗಮವಾದಂಥ ದೇವಾಲಯ. ಏನಿದರ ಹಿನ್ನೆಲೆ ನೋಡ್ಕೊಂಡು ತಗೋಣ ಬನ್ನಿ. 1220ರ ಶತಮಾನದಲ್ಲಿ 2ನೇ ವೀರ ರಾಜ ನರಸಿಂಹ ಈ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನೆ. ಇವನು ನಿರ್ಮಾಣ ಮಾಡಲಿಕ್ಕೆ ಕಾರಣವೇನೆಂದರೆ, ಇವನು ಚಾಲುಕ್ಯರ ವಿರುದ್ಧ ಯುದ್ಧ ಮಾಡಿ ಈ ಯುದ್ಧವನ್ನು ಗೆದ್ದಿರುತ್ತಾನೆ. ವಿಜಯೋತ್ಸವದ ಸಮಾರಂಭಕ್ಕೆ ಇವನು ಏನಾದರೂ ಒಂದು ಕೊಡುಗೆ ಮಾಡಬೇಕಂತಂದು ಹೇಳ್ಬಿಟ್ಟು ಇವನು ಒಂದು ಗುಡಿ ಅಂದರೆ ದೇವಾಲಯವನ್ನು ನಿರ್ಮಾಣ ಮಾಡಬೇಕಂತ ಡಿಸೈಡ್ ಆಗ್ತಾನೆ. ಅದು ಈಗಿನ ತುಂಗಭದ್ರಾ ನದಿಯ ತಟದಲ್ಲಿರುವಂಥ ಹರಿಹರೇಶ್ವರ ದೇವಾಲಯ. ಅದೇ ಥರನೇ ನಾವು ಸ್ಥಳೀಯ ಪುರಾಣವನ್ನು ನೋಡಲಿಕ್ಕೆ ಹೊರಟ್ರೆ, ಈ ಹರಿಹರ ಅನ್ನುವುದು ಆವಾಗ ಹೆಸರಿದ್ದಿಲ್ಲ. ಆವಾಗ ಇದ್ದಿದ್ದು ಇದು ಗುಹಾರಣ್ಯ ಅಂತ. ಗುಹಾರಣ್ಯ ಅಂದರೆ ದಟ್ಟವಾದ ಕಾಡಿನಿಂದ ತುಂಬಿರುವಂಥ ಜಾಗ. ಈ ಜಾಗಕ್ಕೆ ಒಬ್ಬ ಗುಹಾಸುರ ಎಂಬ ರಾಕ್ಷಸನು ಬರ್ತಾನೆ. ಇವನಿಗೆ ಒಂದು ವರವಿರುತ್ತೆ, ಅದು ಬ್ರಹ್ಮನಿಂದ. ಏನಿದು ವರ ಅಂದರೆ, ಅವನಿಗೆ ಯಾವುದೇ ಒಂದು ಶಕ್ತಿ ಅಥವಾ ಒಂದು ದೇಹ ಅಥವಾ ಒಂದು ಜೀವದಿಂದ ಅವನಿಗೆ ಸಾವು ಬರಬಾರ್ದಂತ ಇರುತ್ತೆ. ಈ ವರವು ಅವನಿಗೆ ತುಂಬ ಪ್ರಬಲವಾದ ಶಕ್ತಿಯನ್ನು ಕೊಡುತ್ತೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಗುಹಾಸುರನು ಇಲ್ಲಿಯ ಅರಣ್ಯದಲ್ಲಿ ಅಟ್ಟಹಾಸ ಮೆರೀತಿರುತ್ತಾನೆ. ಇಲ್ಲಿಯ ಪ್ರಾಣಿ ಪಕ್ಷಿ ಜನ ವಸತಿ ಮೇಲೆಲ್ಲ ಇವನ ಅಟ್ಟಹಾಸನ ತೋರಿಸ್ತಿರುತ್ತಾನೆ. ಇದನ್ನೆಲ್ಲ ಗಮನಿಸಿದಂಥ ವಿಷ್ಣು ಒಂದು ನಿರ್ಧಾರಕ್ಕೆ ಬರ್ತಾನೆ. ಈ ನಿರ್ಧಾರದಲ್ಲಿ ಎಲ್ಲ ದೇವಾಂದೇವತೆಗಳು ಚರ್ಚೆ ಮಾಡ್ತಾರೆ. ಈ ಗುಹಾಸುರನಿಗೆ ಹೇಗೆ ಸಂಹಾರ ಮಾಡಬೇಕು. ಈ ಬ್ರಹ್ಮನು ಯಾವುದೇ ಥರದ ಹಿಂದೆ ಮುಂದೆ ಯೋಚನೆ ಮಾಡದೆ ಇವನಿಗೆ ವರವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಇದಕ್ಕೆ ಏನು ಪರಿಹಾರ ಅಂತಂದು ವಿಚಾರ ಮಾಡುವಾಗ ಸಿಕ್ಕಿದ್ದು ಇಲ್ಲಿ ಒಂದು ಸಂಗಮವಾಗಬೇಕು ಅಂತ. ಏನಿದು ಸಂಗಮವೆಂದರೆ, ಅವನು ಪಡೆದಿರುವ ವರ ಏನು, ಯಾವುದೇ ಒಂದು ಜೀವ ಅಥವಾ ಒಂದು ದೇಹದಿಂದ ಅವನಿಗೆ ಸಾವು ಬರಬಾರದು ಅಂತ. ಹಾಗಾಗಿ ಇವರೆಲ್ಲರೂ ಚರ್ಚೆ ಮಾಡಿದ ನಂತರ ಶಿವ ಮತ್ತು ಹರ ಇವರಿಬ್ಬರು ಒಂದಾಗ್ತಾರೆ. ಒಂದಾಗಿ ಅಲ್ಲಿ ಎರಡು ಜೀವ ಒಂದು ದೇಹ ಉದ್ಭವ ಆಗುತ್ತದೆ. ನಂತರ ಈ ಗುಹಾಸುರನನ್ನ ಸಂಹಾರ ಮಾಡಲಿಕ್ಕೆ ಹೊರಡುತ್ತಾರೆ. ಸಂಹಾರವು ವಿಜೃಂಭಣೆಯಿಂದ ಕಾರ್ಯ ನಿರ್ವಹಿಸುತ್ತೆ. ನಂತರ ಇವರು ಈ ಲೋಕವನ್ನು ತ್ಯಜಿಸುವಾಗ ಇವರ ಒಂದು ಅಂಶವನ್ನು ಅಂದರೆ ಇವರ ಒಂದು ರೂಪವನ್ನು ಇಲ್ಲೇ ಬಿಟ್ಟು ಹೋಗುತ್ತಾರೆ. ಅದೇ ಈಗಿನ ಹರಿಹರೇಶ್ವರ. ಈ ದೇವಾಲಯದಲ್ಲಿ ನೆಲೆಸಿರುವ ಮೂರ್ತಿಗೆ ಕಾಲು ಅಂದರೆ ಪಾದಗಳಿಲ್ಲ, ಮಂಡಿಯ ತನಕ ಅಷ್ಟೇ ಇದೆ ಈ ದೇವರಿಗೆ. ಏನಾಯ್ತು ಇದು ಇನ್ನ ಅರ್ಧ ಭಾಗ ಎಲ್ಲೋಯ್ತು ಅನ್ನೋದಾದ್ರೆ, ಈ ಗುಹಾಸುರನು ಹರಿಹರರ ಮುಂದೆ ಒಂದು ಷರತ್ತನ್ನ ಇಡುತ್ತಾನೆ. ನನ್ನ ತಲೆ ಮೇಲೆ ನಿಮ್ಮ ಎರಡೂ ಪಾದವನ್ನು ಇಟ್ಟು ನೀವು ನನ್ನ ಸಂಹಾರ ಮಾಡಿ ಅಂತಂದು ಹೇಳ್ತಾನೆ. ಇದನ್ನೆಲ್ಲ ತಿಳ್ಕೊಂಡಿದ್ದಂಥ ಗುಹಾಸುರನು ಕ್ಷಾಣಾಕ್ಷನಿಂದ ಒಂದು ಬುದ್ಧಿಯನ್ನು ಉಪಯೋಗಿಸಿ ಅವರ ಇಬ್ಬರ ಕಾಲನ್ನು ಭೂಮಿಯ ಒಳಗಡೆ ಎಳಿತಾನೆ. ಅದು ಅಂದಿನಿಂದ ನದಿಯಲ್ಲಿರುವಂಥ ತುಂಗಭದ್ರಾ ನದಿಯಲ್ಲಿ ಒಂದು ಮಂಟಪವಿದೆ. ಆ ಮಂಟಪದ ಮೇಲೆ ಅವರ ಪಾದಗಳಿವೆ. ಇದು ಆಗಿತ್ತು ಸ್ಥಳೀಯ ಪುರಾಣ. ಈಗ ನಾವು ಇತಿಹಾಸನ ನೋಡ್ಲಿಕ್ಕೆ ಹೊರಟ್ರೆ, ಈ ಗುಡಿಯನ್ನ ಕೆತ್ತನೆ ಮಾಡಿದವರು ಜಕಣಾಚಾರ್ಯ, ದ ಲೆಜೆಂಡ್ ಜಕಣಾಚಾರ್ಯ. ಈ ಗುಡಿಯ ವಿಶಿಷ್ಟತೆ ಏನೆಂದರೆ, ಈ ಗುಡಿಯಲ್ಲಿರುವಂಥ ಮೂರ್ತಿ ಅಂದರೆ ಪೂಜೆ ಮಾಡಲ್ಪಟ್ಟಂಥ ಮೂರ್ತಿ ಇದು ಅರ್ಧ ಭಾಗ ವಿಷ್ಣುದಾಗಿದ್ದರೆ ಇನ್ನರ್ಧ ಭಾಗ ಶಿವಂದಾಗಿದೆ.
ಒಂದು ಕಡೆ ತ್ರಿಶೂಲ, ಇನ್ನೊಂದು ಕಡೆ ಶಂಖ ಚಕ್ರಗಳಿವೆ. ನೀವು ಬಹುಶಃ ಅಬ್ಸರ್ವ್ ಮಾಡಿರ್ಬೋದು, ಭಾರತದಲ್ಲಿ ಯಾವುದೇ ದೇವಾಲಯವು 2 ಧ್ವಜಸ್ತಂಭ ಅಂದರೆ ಈಗೇನು ನಾವೆಲ್ಲ ಲ್ಯಾಂಪ್ ಹಚ್ಚಿಡ್ತೇವಲ್ಲ ಆ ಥರ ಎಲ್ಲ ಗುಡಿಯಲ್ಲಿ ಒಂದಿರುತ್ತೆ. ಆದರೆ ಈ ಗುಡಿಯಲ್ಲಿರುವ ವಿಶಿಷ್ಟತೆ ಏನೆಂದರೆ, ಒಂದು ಶಿವನಿಗೆ ಅರ್ಪಿತವಾಗಿದ್ದು, ಇನ್ನೊಂದು ವಿಷ್ಣುಗೆ ಅರ್ಪಿತವಾಗಿದ್ದು. ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ಈ ಮೂರ್ತಿಯು ಅರ್ಧ ವೆಂಕಟೇಶ್ವರನ ಮುಖಭಾಗ ಹೊಂದಿದೆ, ಇನ್ನರ್ಧ ಶಿವನ ಕಿರೀಟ ಅಂದರೆ ಜಟ ಏನಿದೆ ಅಲ್ಲ ಅದನ್ನ ಹೊಂದಿದೆ. ಎರಡನೇ ವೀರ ನರಸಿಂಹ ಯಾಕೆ ಇಲ್ಲೇ ಗುಡಿನ ಕಟ್ಟಿದ ಅಂದರೆ, ಈ ತುಂಗಭದ್ರಾ ನದಿಯು ಒಂದು ನ್ಯಾಚುರಲ್ ಬ್ಯಾರಿಯರ್ ತರ ಆಕ್ಟ್ ಆಗುತ್ತೆ ನಮಗೆ. ಏಕೆಂದ್ರೆ ಆ ಕಡೆಗೆಲ್ಲ ಬೇರೆ ಸಾಮ್ರಾಜ್ಯ ಇತ್ತು, ಈ ಕಡೆಗೆ ಇದ್ದಿದ್ದು ಇವನ ಸಾಮ್ರಾಜ್ಯ. ಹಾಗಾಗಿ ಒಂದು ನದಿಯನ್ನ ಪಾರು ಮಾಡಬೇಕಂದ್ರೆ ಸೈನ್ಯಕ್ಕೆ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಇವನು ಇಲ್ಲೇ ಕಟ್ಟಿದ್ದಾನೆ. ಈ ಗುಡಿಯ ವಿಶಿಷ್ಟತೆ ಏನೆಂದರೆ, ಇಲ್ಲಿ ಒಂದು ಪಾರ್ವತಿ ಮೂರ್ತಿ ಇದೆ, ಇನ್ನೊಂದು ಲಕ್ಷ್ಮೀ ಮೂರ್ತಿ ಇದೆ. ಅದೇ ತರನೇ ಇದರ ಪಕ್ಕದಲ್ಲಿ ಗಣೇಶನ ಮೂರ್ತಿ ಇದೆ, ಇನ್ನೊಂದು ಕಡೆ ನಾಗಪ್ಪ ಅಂದ್ರೆ ಹಾವಿನ ಮೂರ್ತಿಯೂ ಇದೆ. ಅದೇ ತರನೇ ನದಿಯ ತಟದಲ್ಲಿ ಒಂದು ಬೃಹತ್ ಬಂಡೆ ಮೇಲೆ ಒಂದು ಹಾರಿಕೋಲ್ ಇದೆ. ಏನಿದು ಹಾರಿಕೋಲ್ ನೋಡೋದಾದ್ರೆ ಇದಕ್ಕೆ 2 ಹಿನ್ನೆಲೆ ಇದೆ. ಒಂದು, ಈ ಗುಡಿಯನ್ನು ನಿರ್ಮಾಣ ಮಾಡಿದಂಥ ಜಕಣಾಚಾರ್ಯನು ಒಂದೇ ರಾತ್ರಿಯಲ್ಲಿ ಕಟ್ಟಿರ್ತಾನೆ. ಸುಸ್ತಾಗಿ ಅವನು ಒಂದು ಬಂಡೆ ಮೇಲೆ ಹೋಗಿ ಕುಂತಾಗ ಅವನ ಹಾರಿ ಒಂದು ಬೃಹತ್ ಬಂಡೆಗೆ ಹಾಕಿರ್ತಾನೆ. ಇನ್ನೊಂದು ಕತೆ ನೋಡೋದಾದ್ರೆ, ಈ ಶಿವನು ತನ್ನ ತ್ರಿಶೂಲವನ್ನು ಭೂಮಿಗೆ ಬಿಟ್ಟಿರುತ್ತಾನೆ. ಅದು ಹಿಂದಿನ ಭಾಗ ಮೇಲೆ ಕಾಣಿಸುತ್ತದೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಹಾಗೂ ನಾವು ಅದನ್ನ ನೋಡಲ್ಪಡ್ಬೋದು. ಇದೆ ನೋಡಿ ಆ ಜಾಗ. ಈ ನದಿಯಲ್ಲಿರುವಂತ ಈ ಮಂಟಪವು ಯಾವುದೇ ಕಾಲಕ್ಕೂ ಏನು ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಮಂಟಪಕ್ಕೆ ಇಂಟರ್ಲಾಕ್ ಸಿಸ್ಟಮ್ ಕೂಡ ಬಳಸಿಲ್ಲ. 4 ಪಿಲ್ಲರ್ ಮೇಲೆ ಒಂದು ಬೃಹತ್ ಬಂಡೆನ ಕುಂದಿರಿಸಿದ್ದಾರೆ. ಎಂಥ ಮಳಿ, ಚಳಿ, ಬಿಸಿಲು, ಗಾಳಿ ಬೇಕಾದ ಬರಲಿ, ಇನ್ನಾದರೂ ಒಂದು ಕಂಚಿತ್ತು ಅಳಗಾಡಿಲ್ಲ ಈ ಬಂಡೆ. ಈ ದೇವಾಲಯದ ಕೆಳಗೆ ಸೀದಾ ಕಾಶಿಗೆ ಹೋಗುವಂತ ಒಂದು ಸುರಂಗ ಮಾರ್ಗವಿದೆ ಅಂತ ಹೇಳ್ತಾರೆ. ಅದೇ ತರನೇ ಈ ದೇವಾಲಯದ ಕೆಳಗೆ ಬಂಗಾರವನ್ನು ಅಡಗಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ನಿಜವೋ ಗೊತ್ತಿಲ್ಲ. ಬಹುಶಃ ಇದೇ ಕಾರಣ ಅನ್ಸುತ್ತೆ ಈ ಒಂದು ಮೂರ್ತಿಯ ಪಾದಗಳು ಇಲ್ಲ. ಯಾಕೆಂದರೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ತಮ್ಮ ಒಂದು ಏನೇ ಒಂದು ಇಂಪಾರ್ಟೆಂಟ್ ವಸ್ತು ಏನಾದರೂ ಇದ್ರೆ ಅದು ದೇವರ ಕೆಳಗೆ ಅವರು ಮುಚ್ಚಿಡ್ತಾರೆ ಅಂತ. ಇದನ್ನೆಲ್ಲ ತಿಳಿದಂತ ಲೂಟಿಕೋರರು ಮೋಸ್ಟ್ಲಿ ಇದನ್ನೇ ಮಾಡಿರ್ಬೋದು. ಈ ಗುಡಿಯನ್ನು ಲೂಟಿ ಮಾಡಿದರು ಒಬ್ಬರಲ್ಲ ಇಬ್ಬರಲ್ಲ. ಡಚ್ಚರು, ಫ್ರೆಂಚರು, ಬ್ರಿಟಿಷರು, ಮೊಘಲರು, ಬಹಮನಿ ಸುಲ್ತಾನರು, ಡೆಲ್ಲಿ ಸುಲ್ತಾನರು, ಇದೇ ಥರನೇ ಸುಮಾರಷ್ಟು ಜನ ಈ ಗುಡಿಯನ್ನು ಲೂಟಿ ಮಾಡಿದ್ದಾರೆ. ಅದರಲ್ಲಿ ಒಂದು ಮೂರ್ತಿ ಲಂಡನ್ನಲ್ಲಿದೆ. ಆ ಮೂರ್ತಿಗೆ ಇತಿಹಾಸ ಇಲ್ಲ, ಎಲ್ಲಿಂದ ತಂದಿದ್ದಾರಂತ ಅವರು ಒಂದು ಡಾಕ್ಯುಮೆಂಟ್ಸ್ ಕೂಡ ಇಟ್ಟಿಲ್ಲ. ಇದನ್ನು ನೋಡೋದಾದರೆ ಅದು ಹರಿಹರೇಶ್ವರ ದೇವಾಲಯದ್ದು. ಏಕೆಂದರೆ ಹರಿಹರೇಶ್ವರನ ದೇವಾಲಯ ನಿಮಗೆ ಬಹುಶಃ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ಅವರಿಬ್ಬರ ಸಂಗಮವಾಗಿದ್ದು ಈ ತುಂಗಭದ್ರಾ ದಡದಲ್ಲೇ. ಇದಿಷ್ಟು ಆಗಿತ್ತು ಹರಿಹರೇಶ್ವರ ದೇವಾಲಯದ ಹಿನ್ನೆಲೆ. ನಿಮಗೆ ಇದೇ ವಿಡಿಯೋದು ಪೂರ್ತಿ ಸ್ಥಳೀಯ ಪುರಾಣದ ಪ್ರಕಾರ ನಿಮಗೆ ಪೂರ್ತಿ ಕತೆ ಬೇಕಾದಲ್ಲಿ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತೊಮ್ಮೆ ವಿಡಿಯೋದಲ್ಲಿ ಸಿಗೋಣ.